ಅನ್ನೋಂಗೆ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಒಂದು ಹೊಸ ದ್ವೀಪವನ್ನು ರಚನೆ ಮಾಡ್ತಾ ಇದ್ದಾರೆ. ಬಟ್ ನಿಜವಾಗಿ ಇವರು ಅಪರಾಧಿಗಳ ಅನ್ನೋದನ್ನು ಯಾರು ಕಂಡುಹಿಡಿಬೇಕು ರೀ? ಯಾರ ಮೇಲೆ ಇಲ್ಲಿವರೆಗೆ ಎಲ್ಲ ಜನ ವಿಶ್ವಾಸ ಇಟ್ಟರು? SIT ಎಲ್ಲಪ್ಪ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿವರೆಗೆ 477 ಶವಳ ಏನಪ್ಪ ಅಂದರೆ ಇಲ್ಲಿ ಕಾಣೆ ಆಗಿರ್ಬೋದು, ನಾಪತ್ತೆ ಆಗಿರೋರಾಗಿರ್ಬೋದು, ಇದರ ಶವಗಳಾಗಿರ್ಬೋದು, ಇವೆಲ್ಲ ಸುಳ್ಳು. ದಾಖಲೆ ಬಂದುಗಳು ಡ್ಯಾಲಿ ಆಗ್ತಾಯಿಲ್ಲ, ಸತ್ಯ ಹೊರಗೆ ಬರ್ತಾಯಿಲ್ಲ. ಅವ್ರು ಯಾರು ಅಂತೇಳಿ ಒಂದೇ ದಿನದಲ್ಲಿ 75-71 ಜನರನ್ನು ಬೇರೆ ಬೇರೆ ದಿನಗಳಲ್ಲಿ ಒಂದೇ ದಿನದಲ್ಲಿ ಅವರನ್ನು ದಫನ್ ಮಾಡಿದ್ದು ಸುಳ್ಳು. KS ಹೆಗಡೆ ದವಾಖಾನೆ ಖಾಸಗಿಯಲ್ಲಿ ಯಾಕೆ ಅದು ಮಾಡಿಸೋದಕ್ಕೆ ತಪ್ಪ? ಸರ್ಕಾರಿ ದವಾಖಾನೆಯಲ್ಲಿ ಯಾಕೆ ಅವರೆಲ್ಲ ಇದಾಗಲಿಲ್ಲ, ಪೋಸ್ಟ್ ಮಾರ್ಟಮ್ ಆಗಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡಿದ ತಪ್ಪ? ಇದೆಲ್ಲ ಗಮನಿಸಿದಾಗ SIT ಕೂಡ ಅದು ಈ ಪ್ರಕರಣಗಳನ್ನೆಲ್ಲ ಒಂದು ಹಳ್ಳ ಹಿಡಿಸೋ ಕೆಲಸ ಮಾಡ್ತಾಯಿದೆ. ಕೋರ್ಟ್ ಏನಾದರೂ ತನ್ನ ಮುಂದೆ ಏನು ಸಾಕ್ಷಿ ಇದೆ, ಅದ್ರ ಮೇಲೆ ಉತ್ತರ ಕೊಡಬೇಕಾಗ್ತದೆ, ನಿರ್ಣಯ ತೊಗೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲೇ ನಾವು ಈ ಕೋರ್ಟಿಂದ ಏನಿಲ್ಲ, ಈ SIT ಇದು ಸಹಿತ ಇನ್ನೊಂದು ಬೆಳ್ತಂಗಡಿಯ ಪೊಲೀಸ್ ಠಾಣಾ ಆಗಿಬಿಡ್ತಾ. ಆಲ್ರೆಡಿ ಠಾಣಾ ಮಾಡಿದ್ದಾರೆ. ಠಾಣಾದಲ್ಲಿ ಎಲ್ಲ ಆದಂಥ ಘಟನೆಗಳಿಗೆ ಇವರೇ ಎನ್ಕ್ವೈರಿ ಮಾಡ್ಬೇಕಂತ ಮಾಡಿದ್ರು. ಒಳ್ಳೇದು ಮಾಡಿದ್ರಪ್ಪ ಅಂತ ಎಲ್ಲರೂ ಅನ್ನೋ ಮುಂದೆ, ಜನ ಅನ್ನೋ ಮುಂದೆ SIT ಒಳ್ಳೆ ರಿಸಲ್ಟ್ ಕೊಡ್ತದೆ ಅನ್ನೋ ಮುಂದೆ ಅನ್ನುವಷ್ಟರಲ್ಲ ಇವತ್ತು ಯಾರ ಮೇಲೆ ಏನಪ್ಪ ದೂರದಾರರು ಮತ್ತು ಸಾಕ್ಷಿದಾರ ಮಾತಿದ್ದು ಅವರನ್ನು ಅಪರಾಧಿ ಮಾಡುವಂತಹ ಒಂದು ಇದು ಷಡ್ಯಂತ್ರನ ಅಥವಾ ಇದು ನಿಜದ ಕಥೆನ ಇದನ್ನು ಜನ ನಿರ್ಧಾರ ಮಾಡಬೇಕು. ತನಿಖೆ ಮಾಡೋರು ಯಾರು? SIT ಕೂಡ ದಿಶಾಬೋಲ್ ಮಾಡ್ತಾಯಿದೆ ಅನ್ನೋದು ಈ ಸಂಶಯ ಮೂಡ್ತಾ ಇದೆ. ಇದರಿಂದ ನಮ್ಮ DK ಶಿವರು ಇರ್ಬೋದು, ಪರಮೇಶ್ವರಪ್ಪನವರು ಇರ್ಬೋದು, ಮತ್ತಾರೋ ಇರ್ಬೋದು, ಮತ್ತು ಅದೇ ಕಾಲದ ನಮ್ಮ ಮುಖ್ಯಮಂತ್ರಿ ಉಳಿವಿಗಾಗಿ ಸಿದ್ದರಾಮಯ್ಯನವರು ಇಲ್ಲೇ ನಡೆದಂಥ ಅನ್ಯಾಯಗಳಿಗೆ, ಇಲ್ಲಿ ನಡೆದಂಥ ಅತ್ಯಾಚಾರಗಳಿಗೆ, ಇಲ್ಲಿ ನಡೆದಂಥ ಕೊಲೆಗಳಿಗೆ ಉತ್ತರ ಹುಡುಕಿಸುವ ಸೂತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಸುಮ್ಮನೆ ಇವಾಗ ನಮಗೆ ಅನಿಸಿದ ಕೆಲವು ಮಾತುಗಳ ಮೇಲೆ ಈ ನಡೆದ ಘಟನೆಗಳ ಮೇಲೆ ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H16 ನ್ಯೂಸ್ ಅರ್ಥಾತ್ ಈ ಚಿತ್ರಣದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.